ನೀವು ಸಾರಾಯಿ ತುಂಬ ಕುಡಿತೀರಾ ಅಥವಾ ಸಾರಾಯಿ ಚಟದಿಂದ ನಿಮ್ಮ ಬದುಕು ತುಂಬ ಹಾಳಾಗಿ ಹೋಗಿದೆ? ಅದೇನೇ ಮಾಡಿದರೂ ಸಾರಾಯಿ ಬಿಡಕ್ಕಾಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನೋಡಿ ಅಥವಾ ಕೇಳಿ. ಸಾರಾಯಿ ನಾ ಬಿಡು ಅಂತ ಹೇಳಲ್ಲ, ಖಂಡಿತ ನೀವೇ ಬಿಡ್ತೀರಾ. ಹೌದು ಸ್ನೇಹಿತರೆ, ಇದು ಸತ್ಯ. ನನ್ನ ಜೀವನದ ಅನುಭವಗಳನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 5 ನಿಮಿಷ ತಮ್ಮ ಹತ್ರ ಸಮಯ ಇದ್ದರೆ ದಯವಿಟ್ಟು ಶಾಂತ ಮನಸ್ಸಿನಿಂದ ನನ್ನ ಮಾತುಗಳನ್ನು ಕೇಳಿ. ನಮಸ್ಕಾರ ಸ್ನೇಹಿತರೆ, ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ನಮ್ಮ ಮನೆಯ ಅಕ್ಕಪಕ್ಕ ಬಡವರು, ದಿನ ಕೂಲಿ ಮಾಡುವವರು, ನಾವು ಕೂಡ ಬಡವರೇ. ಅವರು ಪ್ರತಿದಿನ ನಮ್ಮ ಹಾಗೆ ಏನೋ ಒಂದು ಕಾಯಕ ಮಾಡಿ ರಾತ್ರಿ ಮನೆಗೆ ಬರುತ್ತಾರೆ. ಆದರೆ ಹೆಂಡತಿ ಮಕ್ಕಳು ಆರಾಮವಾಗಿ ಊಟ ಮಾಡಿಕೊಂಡು ಮಲಗಬೇಕು ಅನ್ನುವಷ್ಟರಲ್ಲೇ ಗಂಡ ಕುಡಿದು ಬಂದು ಕ್ಷುಲ್ಲಕ ಕಾರಣಕ್ಕೆ ಯಾವುದೋ ಒಂದು ವಿಷಯದ ಬಗ್ಗೆ ಖ್ಯಾತೆ ತೆಗೆದು ಸುಮ್ಮನೆ ಗಲಾಟೆ, ಜಗಳ, ಹೊಡೆಯೋದು, ಬಡಿಯೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮಾಡ್ತಾನೆ. ಮಾಡುವವರು ತುಂಬ ಜನ ಇದ್ದಾರೆ ಸ್ನೇಹಿತರೆ. ಈ ಥರದ ಅನುಭವಗಳು ನಿಮಗೂ ಆಗಿರಬಹುದು ಸ್ನೇಹಿತರೆ. ಇದರಿಂದ ಆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀಳಬಹುದು, ಅದರಿಂದ ಅವರ ಭವಿಷ್ಯ ಯಾವ ರೀತಿ ಹಾಳಾಗುತ್ತೆ ಅನ್ನುವ ಸ್ವಲ್ಪ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲದೆ ಇರುವಂತಹ ಕುಡುಕರು ನಮ್ಮ ಸುತ್ತಮುತ್ತ ತುಂಬ ಜನ ಇದ್ದಾರೆ ಸ್ನೇಹಿತರೆ. ನಾನು ಬುದ್ಧಿಯು ಮಾತು ಹೇಳ್ತಾ ಇಲ್ಲ, ನನ್ನ ಜೀವನದಲ್ಲಿ ಅನುಭವಿಸಿದ್ದನ್ನ ನೋಡಿದ್ದನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೂಡ ಆರಂಭದಲ್ಲಿ ಸ್ವಲ್ಪ ವರ್ಷ ಸರಾಯಿ ಕುಡ್ತಾ ಇದ್ದೆ, ಆದರೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು. ನನಗೆ ಅರಿವಾಯಿತು. ನನ್ನ ಜೊತೆಯಲ್ಲಿದ್ದ ಸ್ನೇಹಿತರು ನನಗೆ ಬೈದು ಬುದ್ಧಿ ಹೇಳಿದ್ರು, ಸರಾಯಿ ಕುಡಿಯೋದು ತಪ್ಪು ಮಗ, ಸರಾಯಿಯಿಂದ ನಿನ್ನ ದೇಹ ಹಾಳಾಗುತ್ತೆ, ನಿನ್ನ ಸಮಾಜದಲ್ಲಿ ನಿನ್ನ ಮರ್ಯಾದೆ ಕೂಡ ಹಾಳಾಗಿ ಹೋಗುತ್ತೆ. ಅದರಿಂದ ನಿನ್ನ ಕುಟುಂಬಕ್ಕೂ ನಿನ್ನನ್ನು ನಂಬಿ ತನ್ನ ತವರು ಮನೆ, ತಾಯಿ ತಂದೆ ಮನೆ ಬಿಟ್ಟು ನಿನ್ನ ಜೊತೆಗೆ ಸಂಸಾರ ಮಾಡೋಕ್ಕೆ ಬಂದಂಥ ನಿನ್ನ ಹೆಂಡತಿಯ ಜೀವನ ಕೂಡ ಹಾಳಾಗಿ ಹೋಗುತ್ತೆ, ದಯವಿಟ್ಟು ಕುಡಿಬೇಡ ಅಂತ ಹೇಳಿದರು. ಆದರೂ ನಾನು ಕದ್ದಿ ಮುಚ್ಚಿ ಕುಡಿತಾ ಇದ್ದೆ. ಅವರು ಕೇಳಿದಾಗಲೆಲ್ಲ ಇಲ್ಲಪ್ಪ, ಕುಡಿಯೋದನ್ನು ಬಿಟ್ಟಿದ್ದೀನಿ ಮಗ ಅಂತ ಹೇಳ್ತಾ ಇದ್ದೆ. ಬೇಕು ಎಷ್ಟು ದಿನ ಅಂತ ಕಣ್ಮುಚ್ಚಿ ಹಾಲು ಕುಡಿಯುತ್ತೆ ಹೇಳಿ? ಒಂದಿಲ್ಲ ಒಂದು ದಿನ ಸಿಕ್ಕಾಕೊಳ್ಳೇಬೇಕು. ಕಳ್ಳನ ಹಾಗೆ ನಾನು ಒಂದು ದಿನ ಸಿಕ್ಕಾಕಿಕೊಂಡೆ. ಆವಾಗ ನನ್ನ ಸ್ನೇಹಿತರು ಚೆನ್ನಾಗಿ ನನ್ನನ್ನು ಮಂಗಳಾರತಿ ಮಾಡಿದರು. ಇನ್ನು ಮುಂದೆ ನೀನು ಕುಡಿಯೋದು ಬಿಟ್ಟರೆ ಮಾತ್ರ ನಿನ್ನ ಜೊತೆಗೆ ಇರ್ತೀವಿ, ಇಲ್ಲ ಅಂದರೆ ನೀ ಯಾರೋ ನಾವ್ಯಾರೋ ಅಂತ ಬೈದು ಬುದ್ಧಿ ಹೇಳಿದ್ರು ಇನ್ನೊಮ್ಮೆ. ಆವಾಗಲಿಂದ ನಾನು ಸ್ವಲ್ಪ ಬದಲಾದೆ, ಅಂದರೆ ಚೆನ್ನಾಗಿ ಬದಲಾದೆ. ಕುಡಿಯೋ ವಾಸನೆ ಕೂಡ ಇವಾಗ ನಾನು ತಗೊಳ್ತಾ ಇಲ್ಲ ಸ್ನೇಹಿತರೆ. ನೀವು ಕುಡಿತೀರಾ? ಅದು ಯಾವ ಕಾರಣಕ್ಕಾಗಿ ನೀವು ಕುಡಿತಾ ಇದ್ದೀರಾ ಅಂತ ಮೊದಲು ನೀವು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿ. ಶೋಕಿಗಾಗಿ ಕುಡಿತೀರಾ ಅಥವಾ ಜೀವನದೊಳಗಿನ ಕಷ್ಟಗಳನ್ನು ಎದುರಿಸೋಕ್ಕಾಗದೆ ಮಾನಸಿಕ ಒತ್ತಡದಿಂದ ದೂರ ಸರಿಯೋಕ್ಕೋಸ್ಕರ ಕುಡಿತೀರಾ? ಅಥವಾ ಸಾಕಷ್ಟು ದುಡ್ಡು ಇದೆ ನನ್ನ ಹತ್ರ, ಮೋಜು ಮಸ್ತಿಗಾಗಿ ಕುಡಿತಾ ಇದ್ದೀನಿ ಅಂತ ಕುಡಿತಾ ಇದ್ದೀರಾ? ನೀವೇ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಸ್ನೇಹಿತರೆ. ನೀವು ಬಡವರೇ ಆಗಿರಿ, ನೀವು ಶ್ರೀಮಂತರೇ ಆಗಿರಿ, ಸಾರಾಯಿ ಚಟದಿಂದ ದೂರ ಇರಿ.